ಎಲ್ರಿಗೂ ನಮಸ್ಕಾರ. ಇವತ್ತಿನ ತರಗತಿಯಲ್ಲಿ ನಾವು ಬ್ರಿಟಿಷರು ನಮ್ಮ ಭಾರತದಲ್ಲಿ ವ್ಯಾಪಾರಕ್ಕೋಸ್ಕರ ಬಂದಂಥವರು ಹೇಗೆ ತಮ್ಮ ಗಮನವನ್ನು ಆಡಳಿತದತ್ತ ಮತ್ತು ನಮ್ಮ ಭಾರತ ದೇಶದ ಪ್ರದೇಶಗಳನ್ನು ವಶಪಡಿಸಿಕೊಳ್ಳುವತ್ತ ಗಮನ ಹರಿಸಿದ್ರು, ಅದಕ್ಕೆ ಕಾರಣವಾದಂಥ ಯುದ್ಧಗಳು ಮತ್ತು ಅವರ ಎರಡು ಕುಟಿಲ ನೀತಿಗಳ ಬಗ್ಗೆ ಸವಿಸ್ತಾರವಾಗಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಎಲ್ಲರೂ ಸ್ಕಿಪ್ ಮಾಡಿದ ವಿಡಿಯೋನ ಪೂರ್ತಿಯಾಗಿ ನೋಡೋದ್ರ ಮೂಲಕ ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಬ್ರಿಟಿಷರು ನಮ್ಮ ಭಾರತಕ್ಕೆ ವ್ಯಾಪಾರದ ಉದ್ದೇಶವನ್ನು ಇಟ್ಕೊಂಡು 1600ರಲ್ಲಿ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪನೆ ಮಾಡ್ತಾರೆ. ನಮ್ಮ ಭಾರತದಲ್ಲಿದ್ದಂಥ ಒಂದು ರಾಜರುಗಳಲ್ಲಿ ಏನಿತ್ತು, ಅನೈಕ್ಯತೆ, ಒಗ್ಗಟ್ಟು ಏನಿರಲ್ಲ, ಅದನ್ನು ದುರುಪಯೋಗ ಪಡಿಸ್ಕೋತಾರೆ ಬ್ರಿಟಿಷರು. ಆ ನಿಟ್ಟಿನಲ್ಲಿ ಈ ಬ್ರಿಟಿಷರು ವ್ಯಾಪಾರದಿಂದ ನಮ್ಮ ಭಾರತದಲ್ಲಿನ ಪ್ರದೇಶಗಳ ಮತ್ತು ಆಡಳಿತದತ್ತ ಗಮನ ಹರಿಸೋದಕ್ಕೆ ಕಾರಣೀಭೂತವಾದಂಥ ಎರಡು ಯುದ್ಧಗಳು ಯಾವ್ಯಾವಪ್ಪ ಅಂದರೆ, ಒಂದು ಪ್ಲಾಸಿಕ್ ಕದನ, ಮತ್ತೊಂದು ಬಕ್ಸರ್ ಕದನ. ಈ ಪ್ಲಾಸಿಕ್ ಕದನ 1757ರಲ್ಲಿ ಸಿರಾಜ್ ಉದೌಲಾ ಮತ್ತು ಬ್ರಿಟಿಷರ ನಡುವೆ ನಡೆಯುತ್ತೆ. ಈ ಬಂಗಾಳದಲ್ಲಿ ಈ ನವಾಬನಾದಂಥ ಸಿರಾಜ್ ಉದೌಲಾ ಆಡಳಿತ ಮಾಡ್ತಾ ಇರ್ತಾನೆ. ಈ ಸಿರಾಜ್ ಉದೌಲಾ ಯುವಕನಾದ್ದರಿಂದ ಇಂಗ್ಲಿಷರು ಅವರನ್ನು ವಿಲಿಯಂ ಕೋಟೆಯನ್ನು ಕಟ್ಟೋದಕ್ಕೆ, ಕೋಲ್ಕತ್ತಾದಲ್ಲಿ ಫೋರ್ಟ್ ವಿಲಿಯಂ ಕೋಟೆಯನ್ನು ಕಟ್ಟೋದಕ್ಕೆ ಮತ್ತು ಅದನ್ನು ಬಲಪಡಿಸೋದಕ್ಕೆ ಇವನನ್ನು ಅನುಮತಿಯನ್ನು ಪಡೆಯೋದಿಲ್ಲ. ಅಲ್ಲದೆ ಈ ವ್ಯಾಪಾರ ದಸ್ತಕ್ಗಳಂದರೆ ಈ ಪರವಾನಗಿ ಪತ್ರಗಳು, ಅಂದರೆ ಯಾವುದೇ ಅನುಮತಿ ಇಲ್ಲದೆ ವ್ಯಾಪಾರ ಮಾಡೋದಕ್ಕೆ ಬ್ರಿಟಿಷ್ ವರ್ತಕರಿಗೆ ನೀಡಲಾದಂಥ ವಿಶೇಷ ಪಾಸುಗಳು, ಆ ವಿಶೇಷ ಪಾಸುಗಳನ್ನು ಅವರು ದುರುಪಯೋಗ ಮಾಡ್ಕೋತಾ ಇದ್ರು. ಈ ಸಿರಾಜ್ ದೌಲಾ ಇಂಗ್ಲಿಷರು ನನ್ನ ಆದೇಶಗಳನ್ನು ಪಾಲಿಸದೆ ಅವನಿಗೆ ವಿರುದ್ಧವಾದಂಥ ವ್ಯಕ್ತಿಗಳ ವಿರುದ್ಧ ಕುತಂತ್ರ ಮಾಡ್ತಾ ಇದ್ದಾರೆ ಅನ್ನುವಂಥ ಅನುಮಾನ ಈ ಸಿರಾಜ್ ದೌಲನಿಗೆ ಬರ್ತದೆ. ಇದರಿಂದ ಕೋಪಗೊಂಡಂತ ಸಿರಾಜ್ ದೌಲಾ ಈ ಇಂಗ್ಲಿಷರ ಕೋಟೆಗಳನ್ನು ಸ್ವಾಧೀನಪಡಿಸ್ಕೋತಾನೆ. ಈ ಇಂಗ್ಲಿಷರ ಕೋಟೆಗಳನ್ನು ಸ್ವಾಧೀನಪಡಿಸಿಕೊಂಡಿದ್ದರಿಂದ ಇದು ಮುಂದಿನ ಪ್ಲಾಸಿಕ್ ಕದನಕ್ಕೆ ಕಾರಣ ಆಗುತ್ತೆ. ವಿಷಯ ಇಷ್ಟೇ, ಇಂಗ್ಲಿಷರು ಈ ಕಲ್ಕತ್ತಾದ ವಿಲಿಯಂ ಕೋಟೆಯನ್ನು ಬಲಪಡಿಸುವ ಸಲುವಾಗಿ ಸಿರಾಜ್ ದೌಲನಿಂದ ಯಾವುದೇ ಒಂದು ಅನುಮತಿಯನ್ನು ಪಡೆಯೋದಿಲ್ಲ. ಜೊತೆಗೆ ದಸ್ತಕ್ಗಳನ್ನು ಬೇಕಾಬಿಟ್ಟಿ ಉಪಯೋಗಿಸ್ತಾರೆ. ಇದರಿಂದ ಕೋಪಗೊಂಡಂಥ ಸಿರಾಜ್ ದೌಲಾ ಏನು ಮಾಡ್ತಾನೆ, ಇವರು ನನ್ನನ್ನು ಕಡೆಗಣಿಸ್ತಾ ಇದ್ದಾರೆ, ನನ್ನ ಶತ್ರುಗಳ ಜೊತೆ ಸೇರಿ ನನ್ನ ಮೇಲೆ ಮಸಲತ್ ಮಾಡ್ತಾ ಇದ್ದಾರೆ ಅನ್ನುವ ಒಂದು ಭಾವನೆಯೊಂದಿಗೆ ಈ ಇಂಗ್ಲಿಷರ ಕೋಟೆಗಳನ್ನು ಏನು ಮಾಡ್ತಾನೆ, ವಶಪಡಿಸ್ಕೋತಾನೆ. ಇದು ಏನಾಯಿತು, ಮುಂದಿನ ಒಂದು ಪ್ಲಾಸಿಕ್ ಕದನಕ್ಕೆ ಕಾರಣ ಆಗ್ತದೆ. ಈ ಪ್ಲಾಸಿಕ್ ಕದನಕ್ಕೆ ಅವರ ಸಿರಾಜ್ ಉದೌಲನ ಸೇನಾನಿ ಒಬ್ಬ ಇರ್ತಾನೆ, ಮೀರ್ ಜಾಫರ್ ಅಂತ ಹೇಳ್ಬಿಟ್ಟು. ಆ ಮೀರ್ ಜಾಫರ್ ಏನು ಮಾಡ್ತಾನೆ, ಈ ಸಿರಾಜ್ ದೌಲನ ಒಂದು ಸೇನೆಯ ಎಲ್ಲ ರಹಸ್ಯಗಳನ್ನು ಬ್ರಿಟಿಷರಿಗೆ ಹೇಳ್ತಾನೆ. ಬ್ರಿಟಿಷರು ಅವನಿಗೆ ಒಂದು ಆಮಿಷವನ್ನು ಒಡ್ತಾರೆ, ನಿನ್ನನ್ನು ನವಾಬನನ್ನಾಗಿ ಮಾಡ್ತೇನೆ ಅಂತ. ಆಗ ಆ ನವಾಬನಾಗುವ ಆಸೆಯೊಂದಿಗೆ ಇಂಗ್ಲಿಷರೊಂದಿಗೆ ಒಪ್ಪಂದ ಮಾಡಿಕೊಂಡು ಏನು ಮಾಡ್ತಾನೆ, ರಹಸ್ಯ ಒಪ್ಪಂದವನ್ನು ಮಾಡಿಕೊಂಡು ಅವನು ಬ್ರಿಟಿಷರಿಗೆ ಸಹಾಯ ಮಾಡ್ತಾನೆ. ಮೀರ್ ಜಾಫರ್ ಇದರಿಂದ ಏನಾಯ್ತು ಅಂದರೆ, ಈ ಬ್ರಿಟಿಷ್ ಮತ್ತು ಸಿರಾಜ್ ಉದೌಲನ ನಡುವೆ ಪ್ಲಾಸಿ ಎಂಬಲ್ಲಿ 1757ರಲ್ಲಿ ಯುದ್ಧ ಆಗ್ತದೆ. ಯುದ್ಧದಲ್ಲಿ
ಮೀರ್ ಜಾಫರ್ ಬ್ರಿಟಿಷನಿಗೆ ನೆರವಾಗ್ತಾನೆ. ಅಂತಿಮವಾಗಿ ಸಿರಾಜುದ್ದೌಲಾ ಸೋತು ಕೊಲ್ಲಲ್ಪಡ್ತಾನೆ. ಮೀರ್ ಜಾಫರನು ಮಾಡಿದಂಥ ದ್ರೋಹದಿಂದ ಬ್ರಿಟಿಷರಿಗೆ ಜಯ ಲಭಿಸುತ್ತೆ. ಆ ಮೂಲಕ ಇವರು ನಮ್ಮ ಭಾರತದ ಪ್ರದೇಶಗಳನ್ನು ವಶಪಡಿಸಿಕೊಳ್ಳುವತ್ತ ಒಂದು ಮೊದಲ ಹೆಜ್ಜೆಯನ್ನು ಇಡ್ತಾರೆ ಪ್ಲಾಸಿ ಕದನದ ಮೂಲಕ. ಈ ಬ್ರಿಟಿಷರ ಕೃಪೆಯಿಂದ ಮೀರ್ ಜಾಫರ್ ಬಂಗಾಳದ ನವಾಬನಾಗ್ತಾನೆ. ಆದರೆ ಅವನು ಬ್ರಿಟಿಷರ ಕೈಗೊಂಬನೆ ಆದ. ಕಂಪನಿಯು ಏರಳ ಹಣ ಮತ್ತು 24 ಪರಗಣ ಎಂಬ ಜಿಲ್ಲೆಯ ಜಮೀನ್ದಾರಿ ಹಕ್ಕನ್ನು ಪಡ್ಕೊಳ್ಳುತ್ತೆ. ಅಂದರೆ ಆ ಒಂದು ಜಮೀನಿನ ಮೇಲೆ ತಮ್ಮದೇ ಆದಂಥ ಅಧಿಕಾರವನ್ನು ಪಡ್ಕೊಳ್ತಾರೆ. ಅದು 24 ಪರಗಣ ಎಂಬ ಜಿಲ್ಲೆ. ಜೊತೆಗೆ ಅವರಿಗೆ ಹೇರಳ ಹಣ ಸಿಗುತ್ತೆ ಬ್ರಿಟಿಷರಿಗೆ. ಆ ಮೀರ್ ಜಾಫರ್ ಬ್ರಿಟಿಷರು ಹೇಳಿದಂತೆ ಕೇಳುವಂಥ ವ್ಯಕ್ತಿ ಆಗ್ತಾನೆ. ಇದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಕಬಳಿಸಿದಂಥ, ಅಂದರೆ ಭಾರತದಲ್ಲಿ ಬ್ರಿಟಿಷ್ ಕಂಪನಿ ಕಬಳಿಸಿದಂಥ ಪ್ರಪ್ರಥಮ ಭೂಭಾಗವಾಗಿತ್ತು. ಈ ಪ್ಲಾಸಿ ಕದನದ ನಂತರ ಬಕ್ಸರ್ ಕದನ ನಡೆಯುತ್ತೆ. 1764ರಲ್ಲಿ ಈ ಬಕ್ಸರ್ ಕದನ ನಡೆಯುತ್ತೆ. ಈ ಮೀರ್ ಕಾಸಿಮ್ ಅನ್ನುವಂಥ ವ್ಯಕ್ತಿ ಇರ್ತಾನೆ, ಬಂಗಾಳವನ್ನು ಆಳ್ತಾ ಇರ್ತಾನೆ. ಈ ಮೀರ್ ಕಾಸಿಮ್ ಸ್ವತಂತ್ರ ಮನೋಭಾವದವನಾಗಿರ್ತಾನೆ. ಈ ಬ್ರಿಟಿಷರು ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದಂಥ ದಸ್ತಕ್ಗಳನ್ನು ಪರಿಶೀಲಿಸಿ ಬಂಗಾಳದ ಎಲ್ಲ ವ್ಯಾಪಾರವನ್ನು ಸುಂಕ ಮುಕ್ತಗೊಳಿಸ್ತಾನೆ. ಅಂದರೆ ಯಾವುದೇ ಸುಂಕ ಇಲ್ಲದೆ ವ್ಯಾಪಾರ ಮಾಡೋದಕ್ಕೆ ಅನುಮತಿಯನ್ನು ಕೊಡ್ತಾನೆ. ಇದರಿಂದ ಅಂದರೆ ಬ್ರಿಟಿಷರು ನಮಗೆ ಮಾತ್ರ ಆ ದಸ್ತಕ್ಗಳನ್ನು ಕೊಡಬೇಕಾಗಿತ್ತು, ಎಲ್ಲರಿಗೂ ಯಾಕೆ ಇವನು ಸುಂಕ ಮುಕ್ತ ಮಾಡ್ದ, ಸುಂಕ ಇಲ್ದಾಗ ವ್ಯಾಪಾರ ಮಾಡ್ದ ಅಂತೇಳಿ ಕೋಪ ಬರುತ್ತೆ. ಇದರಿಂದ ಕುಪಿತಗೊಂಡಂಥ ಬ್ರಿಟಿಷರು ಆತನನ್ನ ಒಂದು ನವಾಬನನ್ನಾಗಿ ಮಾಡಿರ್ತಾರೆ. ಆ ಮೀರ್ ಕಾಸಿಮನ್ನ ಅಧಿಕಾರದಿಂದ ಕಿತ್ತೊಗಿತಾರೆ. ಆತನು ಸೇಡು ತೀರಿಸಿಕೊಳ್ಳಲು ಏನ್ ಮಾಡ್ತಾನೆ ಮೀರ್ ಕಾಸಿಮ್, ಔದ್ನ ನವಾಬ ಮತ್ತು ಮೊಘಲ್ ರಾಜನೊಂದಿಗೆ ಸೇರಿ ಒಂದು ಸೈನ್ಯವನ್ನ ಮಾಡ್ಕೋತಾನೆ. ಆ ಸೈನಿಕ ಮೈತ್ರಿಕೂಟ ಏನ್ ಮಾಡ್ತದೆ, ಬ್ರಿಟಿಷರ ವಿರುದ್ಧ ಯುದ್ಧವನ್ನು ಮಾಡ್ತದೆ. 1764ರಲ್ಲಿ ಬಕ್ಸರ್ ಅನ್ನುವಂಥ ಸ್ಥಳದಲ್ಲಿ ಯುದ್ಧ ನಡೆಯುತ್ತೆ. ಆ ಯುದ್ಧದಲ್ಲಿ ಈ ಒಂದು ಏನು ಮೈತ್ರಿಕೂಟ ಇತ್ತು, ಔದ್ನ ನವಾಬ, ಮೊಘಲ್ ರಾಜ ಮತ್ತು ಮೀರ್ ಕಾಸಿಮನ ಒಂದು ಸೈನ್ಯ ಬ್ರಿಟಿಷರನ್ನ ಎದುರಿಸಲಾಗದೆ ಪರಾಜಯಗೊಳ್ಳುತ್ತೆ. ಈ ಒಂದು ಬಕ್ಸರ್ ಕದನದ ಒಂದು ವಿಜಯದ ಪರಿಣಾಮವಾಗಿ ಬ್ರಿಟಿಷರು ಇನ್ನಷ್ಟು ಪ್ರಬಲರಾಗ್ತಾರೆ. ಈ ದುರ್ಬಲನಾಗಿದ್ದಂಥ ಮೊಘಲ್ ರಾಜನು ಕೂಡ ಬ್ರಿಟಿಷರ ಒಂದು ಆಶ್ರಯವನ್ನ ಯಾಚಿಸ್ತಾನೆ. ಇವರಿಗೆ ಒಂದು ಎರಡನೇ ವಿಜಯ ಆಗ್ತದೆ ಬಕ್ಸರ್ ಕದನ. ಆ ಮೂಲಕ ಬ್ರಿಟಿಷರು ಭಾರತದಲ್ಲಿ ಭೂಕಬಳಿಕೆಯನ್ನ ಮಾಡುವಂತ ಮತ್ತೊಂದು ಹೆಜ್ಜೆಯನ್ನ ಇಡ್ತಾರೆ ಬಕ್ಸರ್ ಕದನ ಮೂಲಕ. ಈ ಎರಡೂ ಕದನಗಳು ಅವರ ವ್ಯಾಪಾರ ಮನೋಭಾವವನ್ನು ಬಿಟ್ಟು ಆಡಳಿತದತ್ತ ಮುಖ ಮಾಡಲು ಈ ಎರಡೂ ಕದನಗಳ ವಿಜಯ ಅವರಿಗೆ ಸಹಾಯ ಆಗುತ್ತೆ. ಪ್ಲಾಸಿ ಕದನ 1757ರಲ್ಲಿ ಸಿರಾಜುದ್ದೌಲಾ ಮತ್ತು ಬ್ರಿಟಿಷರ ನಡುವೆ ನಡೆದರೆ, ಮೀರ್ ಕಾಸಿಮ್ ಮತ್ತು ಬ್ರಿಟಿಷರ ನಡುವೆ ಬಕ್ಸರ್ ಕದನ 1764ರಲ್ಲಿ ನಡೆಯುತ್ತೆ. ಇನ್ನು ನಾವು ಇಲ್ಲಿ ಬ್ರಿಟಿಷರ ಎರಡು ಕುಟಿಲ ನೀತಿಗಳನ್ನು ನಾವು ನೋಡೋದಾದ್ರೆ, ಒಂದು ಸಹಾಯಕ ಸೈನ್ಯ ಪದ್ಧತಿ, ಮತ್ತೊಂದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂಥ ನೀತಿ. ಈ ಸಹಾಯಕ ಸೈನ್ಯ ಪದ್ಧತಿಯನ್ನ ಜಾರಿಗೆ ತಂದವನು ಯಾರಪ್ಪ ಅಂದ್ರೆ ಬ್ರಿಟಿಷ್ ಅಧಿಕಾರಿಯಾದಂಥ ಲಾರ್ಡ್ ವೆಲ್ಲಸ್ಲಿ ಏನ್ ಮಾಡ್ತಾನೆ, ಈ ಒಂದು ಸಹಾಯಕ ಸೈನ್ಯ ಪದ್ಧತಿಯನ್ನ ಜಾರಿಗೆ ತರ್ತಾನೆ. ಅಂದ್ರೆ ಈ ಸಹಾಯಕ ಸೈನ್ಯ ಪದ್ಧತಿ ಅಂದ್ರೆ ಏನು ಅಂದ್ರೆ, ಈ ನೆರೆಯ ರಾಜರು ಅಂದ್ರೆ ಭಾರತದ ರಾಜರುಗಳ ಮೇಲೆ ತಮ್ಮ ನೆರೆಯ ರಾಜರುಗಳು ಏನಾದರೂ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಬ್ರಿಟಿಷರ ಸೈನ್ಯದ ನೆರವನ್ನ ಪಡೆಯುವಂಥದ್ದು.
ಆ ಬ್ರಿಟಿಷರ ಸೈನ್ಯವನ್ನ ನೆರವನ್ನ ಪಡ್ಕೋಬಿಟ್ಟು ಆ ಬ್ರಿಟಿಷನ ಸೈನ್ಯವನ್ನ ತಮ್ಮ ರಾಜ್ಯದಲ್ಲಿ ಇಟ್ಕೊಂಡು ಅವರ ಖರ್ಚು ವೆಚ್ಚವನ್ನು ಕೂಡ ನಗದು ರೂಪದಲ್ಲಿ ಬ್ರಿಟಿಷರಿಗೆ ನೀಡಬೇಕಿತ್ತು. ನೋಡಿ, ಅವರ ಸೈನ್ಯ, ಅವರು ಒಂದು ರೀತಿ ಒಂದು ಕಲ್ಲಿನಲ್ಲಿ ಎರಡು ಹಕ್ಕಿ ಹೊಡೆಯುವಂಥ ಒಂದು ಯೋಜನೆ ಅವರದಾಗಿತ್ತು. ಅಂದರೆ ಒಂದೇ ಕಲ್ಲಿನಲ್ಲಿ, ಅಂದರೆ ಬ್ರಿಟಿಷರ ಒಂದು ಸೈನ್ಯದ ಖರ್ಚು ವೆಚ್ಚನ್ನು ಇವರೇ ಭರಿಸರು, ಆ ಸೈನ್ಯದ ಮೂಲಕ ಇವರಿಗೂ ಸಹಾಯ ಮಾಡುವುದು ಮತ್ತು ತಮಗೂ ಕೂಡ ಸಹಾಯವನ್ನು ಮಾಡಿಕೊಡುವಂಥದ್ದು. ಅಂದರೆ ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿಯನ್ನು ಹೊಡೆಯುವಂಥ ಒಂದು ತಂತ್ರ ಈ ಬ್ರಿಟಿಷರದ ಆಗಿತ್ತು. ಯಾರು ಕೂಡ ಸಹಾಯಕ ಸೈನ್ಯ ಪದ್ಧತಿಗೆ ಆ ಪದ್ಧತಿಯನ್ನು ಒಪ್ಕೊಳ್ಳಿಲ್ಲ ಅಂದರೆ ಅವರನ್ನ ಬಲವಂತವಾಗಿ ಆ ಸಹಾಯಕ ಸೈನ್ಯ ಪದ್ಧತಿಗೆ ಒಪ್ಕೊಳ್ಳುವಂತೆ ಮಾಡ್ತಾ ಇದ್ರು. ಆ ಮೂಲಕ ಸಹಾಯಕ ಸೈನ್ಯ ಪದ್ಧತಿಗೆ ಒಳಗಾದಂಥ ರಾಜರುಗಳು ಆ ಬ್ರಿಟಿಷ್ ಸೈನ್ಯಕ್ಕೆ ಒಂದಷ್ಟು ಆ ಸೈನ್ಯದ ಖರ್ಚು ವೆಚ್ಚವನ್ನು ಭರಿಸಬೇಕಾಗಿತ್ತು. ಜೊತೆಗೆ ಅವರಿಗೆ ಆ ಬ್ರಿಟಿಷರಿಗೆ ಒಂದು ಭೂಭಾಗವನ್ನು ಕೂಡ ಹಸ್ತಾಂತರಿಸಬೇಕಾಯಿತು. ಈ ಸಹಾಯಕ ಸೈನ್ಯ ಪದ್ಧತಿಯಿಂದ ಸೈನಿಕ ವೆಚ್ಚದ ಅಗಾಧ ಹೊರೆ ಭಾರತದ ರಾಜ್ಯಗಳನ್ನು ಆರ್ಥಿಕವಾಗಿ ದುರ್ಬಲಗೊಳಿಸಿತು. ಬ್ರಿಟಿಷರು ಭಾರಿ ಭೂಪ್ರದೇಶಗಳನ್ನು ತಮ್ಮ ಹತೋಟಿಗೆ ತೆಗೆದುಕೊಂಡ್ರು. ಈ ಪದ್ಧತಿಯನ್ನ ಒಪ್ಪಿಕೊಂಡ ರಾಜರು ಪರೋಕ್ಷವಾಗಿ ಬ್ರಿಟಿಷರ ಅಧೀನರಾದರು. ಅಂದರೆ ಬ್ರಿಟಿಷರು ಹೇಳ್ದಂಗೆ ಕೇಳೋ ಹಾಗಾಯಿತು. ಜೊತೆಗೆ ಈ ನೀತಿಯನ್ನು ಒಪ್ಪಿಕೊಂಡಂಥ ರಾಜ್ಯಗಳೇನಿದ್ವು ಇವುಗಳು ತಮ್ಮ ಪರಮಾಧಿಕಾರವನ್ನು ಕೂಡ ಕಳೆದುಕೊಂಡು, ಇದು ಸಹಾಯಕ ಸೈನ್ಯ ಪದ್ಧತಿ. ಅಂದರೆ ಬ್ರಿಟಿಷರ ಸೈನ್ಯದ ನೆರವನ್ನು ಪಡ್ಕೊಂಡು ತಮ್ಮ ಅಕ್ಕಪಕ್ಕದ ರಾಜ್ಯಗಳ ಮೇಲೆ ಯುದ್ಧವನ್ನು ಮಾಡುವಂಥದ್ದು, ಆ ಯುದ್ಧವನ್ನು ಮಾಡುವಂಥದ್ದು. ಮತ್ತು ಆ ಬ್ರಿಟಿಷರ ಸೈನ್ಯಕ್ಕೆ ಏನು ಖರ್ಚು ವೆಚ್ಚ ಬರುತ್ತೋ ಅದನ್ನೆಲ್ಲ ಯಾರು ಸಹಾಯವನ್ನು ಪಡ್ಕೊಂಡಿರ್ತಾನೋ, ಆ ಒಂದು ನೀತಿಗೆ ಯಾರು ಒಳಪಟ್ಟಿರ್ತಾನೋ ಆ ರಾಜ ಅವರಿಗೆ ಖರ್ಚು ವೆಚ್ಚನ ಭರಿಸಬೇಕಾಗಿತ್ತು. ಇದು ಒಂದು ಸಹಾಯಕ ಸೈನ್ಯ ಪದ್ಧತಿ ಆಗಿದೆ. ಆ ನೀತಿಯ ಮೂಲಕ ಭಾರತದ ಬಹಳಷ್ಟು ಪ್ರದೇಶಗಳನ್ನು ಹಣವನ್ನು ದೋಚುತ್ತಾರೆ ಈ ಒಂದು ಸಹಾಯಕ ಸೈನ್ಯ ಪದ್ಧತಿಯ ಮೂಲಕ ಬ್ರಿಟಿಷರು. ಇನ್ನು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯನ್ನ ಜಾರಿಗೆ ತರ್ತಾರೆ. ಅದು ತಂದವನು ಲಾರ್ಡ್ ಡಾಲ್ ಹೌಸಿ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂಥ ನೀತಿಯನ್ನ ತರ್ತಾನೆ. ಅಂದ್ರೆ ಯಾವುದೇ ಭಾರತದ ರಾಜನಿಗೆ ಮಕ್ಕಳಿಲ್ಲ, ಅಂದ್ರೆ ಗಂಡು ಸಂತಾನ ಇರಲಿಲ್ಲ ಅಂದ್ರೆ ಅವರು ಮತ್ತೊಂದು ಯಾವುದೇ ಒಂದು ಮಗುವನ್ನ, ಬೇರೆಯವರ ಮಗುವನ್ನ ದತ್ತು ತೆಗೆದುಕೊಳ್ಳುವ ಆಗಿಲ್ಲ. ದತ್ತು ತೆಗೆದುಕೊಂಡಿದ್ರು ಕೂಡ ಆ ದತ್ತು ಪುತ್ರನಿಗೆ ಆ ರಾಜ್ಯದ ರಾಜನಾಗುವಂತ ಹಕ್ಕು, ಆ ಪ್ರದೇಶದ ಮೇಲೆ ಅಧಿಕಾರ ಇಲ್ಲ. ಮತ್ತೆ ಯಾರು ದತ್ತು ಪುತ್ರನನ್ನ ತೆಗೆದುಕೊಂಡಿರ್ತಾನೋ ಆ ಒಂದು ರಾಜನಿಗೆ ಸ್ವಂತ ಮಕ್ಕಳಿರಲ್ಲೋ ಆ ಒಂದು ಇಡೀ ಸಾಮ್ರಾಜ್ಯ ಬ್ರಿಟಿಷರ ಒಂದು ಕೈವಶ ಆಗ್ತಾ ಇತ್ತು ಆ ನೀತಿಯ ಪ್ರಕಾರ. ಅಂದ್ರೆ ಇದೊಂದು ವಿಲಕ್ಷಣವಾದಂಥ ನೀತಿಯಾಗಿತ್ತು. ಯಾವುದೇ ಭಾರತದ ರಾಜನಿಗೆ ಮಕ್ಕಳಿಲ್ಲದಿದ್ದರೆ ದತ್ತು ಪುತ್ರನಿಗೆ ಪಟ್ಟಬೇರುವಂತ ಹಕ್ಕಿಲ್ಲ ಅಂತೇಳಿ ಇವರು ಘೋಷಣೆ ಮಾಡ್ತಾರೆ. ಇದರಂತೆ ಪುತ್ರ ಸಂತಾನವಿಲ್ಲದೆ ತೀರಿಕೊಂಡ ಅರಸರ ರಾಜ್ಯಗಳು ಬ್ರಿಟಿಷರ ವಶ ಆದವು. ಈ ಕ್ರಮವು ಭಾರತದ ಪ್ರಾಚೀನ ಕಾಲದಲ್ಲಿ ಆಚರಣೆಯಲ್ಲಿದ್ದಂಥ ದತ್ತು ಸ್ವೀಕಾರ ಪದ್ಧತಿಗೆ ವಿರುದ್ಧವಾದಂಥ ನೀತಿ ಇತ್ತು. ಅಂದ್ರೆ ನಮ್ಮ ಹಿಂದಿನ ಕಾಲದಲ್ಲಿ ಇತ್ತು, ದತ್ತು ಸ್ವಂತ ಮಕ್ಕಳಿಲ್ಲ ಅಂದ್ರೆ ದತ್ತು ಪುತ್ರನ ತೆಗೆದುಕೊಂಡು ಅವನಿಗೆ ಅಧಿಕಾರವನ್ನು ಕೊಡುವಂತ ಪದ್ಧತಿ ಇತ್ತು. ಆ ಪದ್ಧತಿಗೆ ವಿರುದ್ಧವಾಗಿ ಲಾರ್ಡ್ ಡಾಲ್ಹೌಸಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂಥ ನೀತಿಯನ್ನ ಜಾರಿಗೆ ತರ್ತಾನೆ. ಈ ಒಂದು ಕುಟಿಲ ನೀತಿಯ ಮೂಲಕ ಸಾಕಷ್ಟು ಭಾರತದ ಪ್ರದೇಶಗಳು ಬ್ರಿಟಿಷರ ಕೈವಶವಾಗ್ತವೆ. ಹೌದು, ಸತಾರ, ನಾಗಪುರ, ಝಾನ್ಸಿ ಮುಂತಾದ 11 ರಾಜ್ಯಗಳು ನೇರವಾಗಿ ಬ್ರಿಟಿಷರ ಕೈವಶ ಆಗುತ್ತೆ. ಅವರಿಗೆ ಮಕ್ಕಳಿಲ್ಲ ಅಂದ್ರೆ ದತ್ತು ಪುತ್ರನ ತೆಗೆದುಕೊಂಡಿದ್ದಾರೆ ಅಂದ್ರೆ ನೋಡಿ ನೀವು ಅದು ದತ್ತು ಪುತ್ರ ನಿಮ್ಮದು ಸ್ವಂತ ಮಗು ಅಲ್ಲ, ಆ ಇಡೀ ಸಾಮ್ರಾಜ್ಯವನ್ನ ನಮಗೆ ವಹಿಸ್ಬೇಕು ಅಂತೇಳಿ ಬ್ರಿಟಿಷರ ಈ ರೀತಿ ಹೇಳುತ್ತದೆ. ಇದು ಲಾರ್ಡ್
ಡಾಲ್ಹೌಸಿಯ ಒಂದು ಕುಟಿಲ ನೀತಿ, ಅಂದ್ರೆ ಒಟ್ಟಾರೆ ಈ ಬ್ರಿಟಿಷರ ಈ ಎರಡು ಕುಟಿಲ ನೀತಿಗಳಿಂದ, ಆ ಎರಡು ಯುದ್ಧಗಳಿಂದ ಸಾಕಷ್ಟು ಪ್ರದೇಶಗಳು ಬ್ರಿಟಿಷರ ಕೈವಶ ಆಗ್ತದೆ. ಇದಿಷ್ಟು ಇವತ್ತಿನ ತರಗತಿ. ಧನ್ಯವಾದಗಳು. ಮುಂದಿನ ತರಗತಿಯಲ್ಲಿ ಮತ್ತಷ್ಟು ವಿಚಾರಗಳೊಂದಿಗೆ ನಿಮ್ಮೆಲ್ಲರಿಗೂ ಸಿಗ್ತಾನೆ. ಧನ್ಯವಾದಗಳು.